ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾನ್ಯ ಶಾಸಕರಾದ ಟಿ ಬಿ ಜಯಚಂದ್ರವರು ಮತ್ತು ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಜೀಶಾನ್ ಮೊಹಮ್ಮದ್ ಅವರು ಮತ್ತು ನನ್ನೆಲ್ಲ ಸದಸ್ಯರು ಸೇರಿ ಒಟ್ಟಾಗಿ ಅವಿರುದ್ಧವಾಗಿ ನನ್ನ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು 20ನೇ ತಾರೀಕಿಂದ ಇಲ್ಲಿವರೆಗೂ ನಮ್ಮ ಕೆಲವು ಕಾರಣಗಳಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದು ಚಾರ್ಜ್ ತಗೊಂಡಿದ್ದೀನಿ. ನಾಳೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಾಹೇಬರ ನಿಶ್ಚಯಂತೆ ಈ ಊರಿನ ಅಭಿವೃದ್ಧಿಗೆ ರೆವಿನ್ಯೂ ಮೇನ್ ಆಗಿದೆ. ಹಾಗಾಗಿ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ನಾವು ಎಲ್ಲ ಕೆಲವರು ಈಗ ಕಾರ್ಯ ಹಂಚ್ಕೊಂಡಿದ್ದೀವಿ. ಏನಂತಂದರೆ ಈ ಕೆಲವು ಕೆಲಸಗಳನ್ನ ನೀವು ಮಾಡಿ, ಕೆಲಸದ ಒತ್ತಡದಲ್ಲಿ ಎಲ್ಲರೂ ಒಂದೇ ಕಡೆ ಹೋಗೋದಕ್ಕಾಗಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರ ಸೂಚನೆಯ ಮೇರೆಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ನಾನು ಹೇಳೋದು ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಮತ್ತು ಸ್ಕೂಲ್ ಕಾಲೇಜ್ಗಳಲ್ಲಿ ಏನು ನಮ್ಮ ನಗರಸಭೆ ತೆರಿಗೆಯನ್ನು ಕಟ್ಟಿಲ್ಲ ಅವಕ್ಕೆಲ್ಲ ನೇರವಾಗಿ ಹೋಗಿ ಆ ಜಾಗಗಳನ್ನು ಅಳತೆ ಮಾಡುವಂಥ ಕೆಲಸ ಮಾಡಿ ಅವ್ರ ಕಡೆಯಿಂದ ರೆವಿನ್ಯೂ ಕಲೆಕ್ಷನ್ ಮಾಡಿ ನಮ್ಮೂರಲ್ಲಿ ಏನಾಗಿದೆ ಅಂದರೆ ನಮಗೆ ಗೋರ್ಮೆಂಟಿಂದ ಬರೋದು ಸ್ವಲ್ಪ ದುಡ್ಡು, ಅದರಲ್ಲಿ ನಮ್ಮಲ್ಲಿ ಸ್ಲಮ್ ಡಿಕ್ಲೇರ್ 19 ಇದ್ದಾವೆ. ನಾವು ಆ ಸ್ಲಮ್ಗಳಲ್ಲಿ ನಮಗೆ ರೆವಿನ್ಯೂ ಕಮ್ಮಿ ಬರ್ತಿರೋದ್ರಿಂದ ಕೆಲವು ವಾರ್ಡ್ಗಳಲ್ಲಿ ರೆವಿನ್ಯೂ ಬರ್ತಿರೋದು ಊರ ಅಭಿವೃದ್ಧಿಗೋಸ್ಕರ ನಾವು ರೆವಿನ್ಯೂ ಕಲೆಕ್ಷನ್ ಮಾಡ್ತಾಯಿದ್ದೀವಿ. ಯಾರದೇ ಒಬ್ಬರ ಏನು ಇದ್ರ ಮೇಲೆ ಕೋಪಕ್ಕೋಸ್ಕರ ಇನ್ನೊಂದು ಇದಕ್ಕೋಸ್ಕರ ಮಾಡ್ತಾ ಇಲ್ಲ. ಊರ ಅಭಿವೃದ್ಧಿಗೋಸ್ಕರ ರೆವಿನ್ಯೂ ಕಲೆಕ್ಟ್ ಮಾಡ್ತಿರೋದು. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ನಿನ್ನೆ ಒಂದು ಮೀಟಿಂಗ್ ನಡೀತಾ ಇತ್ತು. ಒಂದು 5th ಕಮಿಷನ್ನು ಇದರಲ್ಲಿ ಕೆಲವರೆಲ್ಲ ಸದಸ್ಯರು ಏನು ಮಾಡಿದ್ರು ಅಂತಂದರೆ, ಸರ್ ಕಂದಾಯ ಕಟ್ಟಕ್ಕೆ ಬಂದಾಗ ಕಂದಾಯದ ಬಡ್ಡಿನೇ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಪ್ರತಿ ವರ್ಷ ನೀವು ಕಂದಾಯ ಕಟ್ಟಿದ್ರೆ ಬಡ್ಡಿ ಬರಲ್ಲ. ಅದು ಬಡ್ಡಿ ಏನು ಅಂತಂದರೆ ಪ್ರತಿ ತಿಂಗಳು 2% ಬಡ್ಡಿ ಬೀಳ್ತಾ ಹೋಗಿರುತ್ತೆ. ಹಾಗಾಗಿ ನಿಮಗೆ ಹೊರೆ ಅನ್ನೋದನ್ನು ಕಾಣಿಸುತ್ತೆ. ಅದಕ್ಕೆ ಪ್ರತಿ ವರ್ಷ ಮಾರ್ಚಲ್ಲಿ ನಾವು 5% ರಿಯಾಯಿತಿ ಕೊಟ್ಟು ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಕಮಿಷನರು ನಮ್ಮ ಬಾಡಿ ಎಲ್ಲ ಒಟ್ಟಾಗಿ 5% ರಿಯಾಯಿತಿ ಕೊಟ್ಟು ನಾವು ಕಂದಾಯ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿ ವರ್ಷ ಮಾರ್ಚಲ್ಲಿ ನೀವು ಏಪ್ರಿಲಲ್ಲಿ ನೀವು ಕಂದಾಯ ಕಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಫೈನ್ ಆಗಲಿ ಮತ್ತು ಇಂಟ್ರೆಸ್ಟ್ ಆಗಲಿ ದಂಡ ಆಗಲಿ ಬೀಳೋದಿಲ್ಲ. ಅದನ್ನು ಏನಾಗಿದೆ ಅಂದರೆ ನಿಮ್ಗೆ ಏನಾಗಿದೆ, ನಗರಸಭೆಯವರು ಏನೋ ಆಗ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅನ್ನೋ ಥರ ಬರುತ್ತೆ. ಆದರೆ ಏನಂತ ಅಂದರೆ ನೀವು ಕಟ್ಟಿಲ್ಲದ ಕಾರಣ ನಿಮ್ಗೆ ಅದು ಹೊರೆ ಬೀಳ್ತಾ ಇದೆ. ನಮಗೆ ಗೋರ್ಮೆಂಟಿಂದ ಆರ್ಡ್ರ್ ಇದೆ, ಅದು ನಾವು ಯಾರೂ ಮಾಡಿರೋದಲ್ಲ, ಗೋರ್ಮೆಂಟಿಂದ ಆರ್ಡ್ರ್ ಇದೆ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ನೀವು ಪ್ರತಿ ವರ್ಷದ ಏಪ್ರಿಲಲ್ಲಿ ನಿಮ್ಮ ಕಂದಾಯನ ನಗರಸಭೆಗೆ ಕಟ್ಟಿದ್ರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕಾಗುತ್ತೆ. ದಯವಿಟ್ಟು ನಾನು ಎಲ್ಲರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ಳೋದೇನಂತಂದರೆ, ದಯವಿಟ್ಟು ರೆವಿನ್ಯೂ ಕೊಡಿ, ನಾವು ನಿಮ್ಮ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ.